ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ತರಗತಿಯಲ್ಲಿ ದ್ವಿತೀಯ PUC 6ನೆಯ ಗದ್ಯಪಾಠ ಬದುಕನ್ನು ಪ್ರೀತಿಸಿದ ಸಂತ. ಇಲ್ಲಿ ಬದುಕನ್ನು ಪ್ರೀತಿಸಿದ ಸಂತ ಎಂದರೆ ಬದುಕನ್ನು ಪ್ರೀತಿಸಿದ ಸನ್ಯಾಸಿ ಎಂಬುದಾಗಿ ಅರ್ಥ. ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಲೇಖಕರು HR ರಾಮಕೃಷ್ಣರಾವ್. ಮೊದಲಿಗೆ ಗದ್ಯಪಾಠಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನು ಅಂದರೆ ಪೀಠಿಕೆಯನ್ನು ಇಂಟ್ರಡಕ್ಷನನ್ನು ನೋಡೋಣ. ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ವ್ಯಕ್ತಿ ಚಿತ್ರಣ ಅಥವಾ ಜೀವನ ಚರಿತ್ರೆಯೂ ಕೂಡ ಒಂದು. ಅಂದರೆ ಕನ್ನಡ ಸಾಹಿತ್ಯದ ಪ್ರಕಾರಗಳನ್ನು ನಾವು ನೋಡಿದ್ದೇವೆ. ಅದು ದಲಿತ ಬಂಡಾಯ ಸಾಹಿತ್ಯ ಇರ್ಬೋದು ಅಥವಾ ನವೋದಯ ಸಾಹಿತ್ಯ ಇರ್ಬೋದು. ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು, ಸಣ್ಣ ಕತೆ, ಹಾಗೆಯೇ ಕಾದಂಬರಿ, ಕತೆ, ಕವನ ಸಂಕಲನ, ಹೀಗೆ ನಾವು ಸಾಹಿತ್ಯದಲ್ಲಿ ವಿವಿಧ ಪ್ರಕಾರಗಳನ್ನು ನೋಡುತ್ತೇವೆ. ಅವುಗಳಲ್ಲಿ ವ್ಯಕ್ತಿ ಚಿತ್ರಣ ಅಥವಾ ಜೀವನ ಚರಿತ್ರೆಯೂ ಒಂದಾಗಿದೆ. ವ್ಯಕ್ತಿ ಚಿತ್ರಣ ಎಂದರೆ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಕುರಿತಂತಹ ಒಂದು ಸಣ್ಣ ಮಾಹಿತಿಯನ್ನು ಒಳಗೊಂಡಂತಹ ಕತೆ ಆಗಿರುತ್ತದೆ. ವ್ಯಕ್ತಿಯ ಚಿತ್ರಣವನ್ನು ಆ ಕತೆ ಬಿಂಬಿಸುತ್ತದೆ, ಅವನ ಚರಿತ್ರೆಯನ್ನು ಆ ಕತೆ ಬಿಂಬಿಸುತ್ತದೆ, ಅವನ ಜೀವನವನ್ನು ಆ ಕತೆ ಬಿಂಬಿಸುತ್ತದೆ. ಇಲ್ಲಿಯೂ ಕೂಡ ನಮ್ಮ ಎದುರಿಗೆ ಇಲ್ಲದ ಅಂದರೆ ನಮ್ಮ ಜೊತೆ ಬದುಕಿಲ್ಲದೆ ಇರುವಂತಹ ನಮ್ಮ ನಡುವಿನ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ, ಬಾಳಿ ಬದುಕಿದ ಅವರ ವ್ಯಕ್ತಿತ್ವ ನಮ್ಮ ಯುವ ಜನಾಂಗಕ್ಕೆ ಆದರ್ಶವಾಗಬೇಕು. ಹಾಗಾದರೆ ಎಂತಹ ವ್ಯಕ್ತಿಗಳ ವ್ಯಕ್ತಿ ಚಿತ್ರಣವನ್ನು ಅಥವಾ ಜೀವನ ಚರಿತ್ರೆಯನ್ನು ನಿಮಗೆ ನೀಡಲಾಗಿದೆ ಅಂದರೆ ಆ ವ್ಯಕ್ತಿ ಇನ್ನೊಬ್ಬರಿಗೆ ಆದರ್ಶವಾಗಿರಬೇಕು. ಅವನು ಬಾಳಿ ಬದುಕಿದಂತಹ ವ್ಯಕ್ತಿತ್ವ ಯುವ ಜನಾಂಗಕ್ಕೆ ಸ್ಫೂರ್ತಿಯಾಗಬೇಕು, ಆದರ್ಶವಾಗಬೇಕು, ಮಾರ್ಗದರ್ಶವಾಗಬೇಕು. ಅಂತಹ ವ್ಯಕ್ತಿಗಳ ವ್ಯಕ್ತಿ ಚಿತ್ರಣ ಅಥವಾ ಜೀವನ ಚರಿತ್ರೆಯನ್ನು ಬಿಂಬಿಸುವಂತಹದ್ದು ಈ ಒಂದು ವ್ಯಕ್ತಿ ಚಿತ್ರಣ ಅಥವಾ ಜೀವನ ಚರಿತ್ರೆಯ ಸಾಹಿತ್ಯ ಪ್ರಕಾರ. ಇಲ್ಲಿ ಮಹಾತ್ಮರ ಬದುಕನ್ನು ಓದಿ ಬದುಕು ಕಟ್ಟಿಕೊಳ್ಳಲು ಸ್ವಲ್ಪವಾದರೂ ಸಾಧ್ಯವಾಯಿತೆಂಬುದನ್ನು ಪ್ರಸ್ತುತ ಕಲಾಂ ಮೇಷ್ಟ್ರು ಕೃತಿಯ ಆಯ್ದ ಭಾಗ ಬದುಕನ್ನು ಪ್ರೀತಿಸಿದ ಸಂತ ಲೇಖನ ನಿರೂಪಿಸುತ್ತದೆ. ಇಲ್ಲಿ ಮಹಾತ್ಮರ ಬದುಕನ್ನು ನಾವು ಓದಿದ ಆದ ಮೇಲೆ ಬದುಕು ಕಟ್ಟಿಕೊಳ್ಳಲು, ನಾವು ನಮ್ಮ ಜೀವನವನ್ನು ಕಟ್ಟಿಕೊಳ್ಳಲು ಅಥವಾ ನಮಗೆ ಮಾರ್ಗದರ್ಶನವನ್ನು ನೀಡಲು ಅಥವಾ ನಮಗೆ ಸ್ಫೂರ್ತಿಯನ್ನು ನೀಡಲು ಸ್ವಲ್ಪವಾದರೂ ಸಾಧ್ಯವಾದರೆ ಅಂತಹ ಪ್ರಸ್ತುತ ಕಲಾಂ ವಿಷಯಗಳನ್ನು ಪ್ರಸ್ತುತ ಕಲಾಂ ಮೇಷ್ಟ್ರು ಕೃತಿಯ ಆಯ್ದ ಭಾಗ ಬದುಕನ್ನು ಪ್ರೀತಿಸಿದ ಸಂತ ಲೇಖನ ನಿರೂಪಣೆಯನ್ನು ನೀಡುತ್ತದೆ. ನಮಗೆ ಅಂತಹ ಒಂದು ನಿರೂಪಣೆಯನ್ನು ನಿರೂಪಿಸುತ್ತದೆ. ಇನ್ನು ಸಾಮಾನ್ಯವಾದ ಬಾಲಕನೊಬ್ಬ ರಾಷ್ಟ್ರದ ಅತ್ಯುನ್ನತ ಹುದ್ದೆಗೆ ಏರಿದ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ದಾರಿದೀಪವಾಗುತ್ತದೆ. ಒಬ್ಬ ಸಾಮಾನ್ಯವಾದಂತಹ ಯುವಕ ಅಂದರೆ ಅವನಿಗೆ ಸಾಮಾನ್ಯವಾಗಿ ಸಿಗಬೇಕಾದಂತಹ ಸೌಲಭ್ಯಗಳು ಇಲ್ಲದಂತಹ ಬಾಲಕ, ಒಂದು ಸಣ್ಣ ಹಳ್ಳಿಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕಾಣದಂತಹ ಒಂದು ಸಾಮಾನ್ಯವಾದ ಹಳ್ಳಿಯಲ್ಲಿ ಜನಿಸಿದ ಬಾಲಕನೊಬ್ಬ ರಾಷ್ಟ್ರದ ಅತ್ಯುನ್ನತ ಹುದ್ದೆಯಾದಂತಹ ರಾಷ್ಟ್ರಪತಿ ಹುದ್ದೆಗೆ ಏರಿದ ಬಗ್ಗೆ ನಮ್ಮ ಯುವ ಪೀಳಿಗೆಗೆ, ನಮ್ಮ ಇಂದಿನ ವಿದ್ಯಾರ್ಥಿಗಳಿಗೆ, ಇಂದಿನ ಯುವ ಮನಸ್ಸುಗಳಿಗೆ ದಾರಿದೀಪವಾಗುತ್ತದೆ. ಅವರ ಸರಳ ಬದುಕಿನ ಕ್ರಿಯಾಧರ್ಮದ ಮುನ್ನೋಟ, ಮಾನವೀಯ ಮಿಡಿತ, ಮಕ್ಕಳೊಂದಿಗಿನ ಒಡನಾಟ ಇವು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬದುಕಿನ ಸೂತ್ರಗಳು. ಅವರ ಬದುಕಿನ ಸೂತ್ರಗಳು ಎಂದರೆ ಮುನ್ನೋಟ, ಮುಂದೆ ಆಗುವಂತಹದ್ದನ್ನು, ಮುಂದೆ ಆಗಬೇಕಾಗಿರುವಂತಹದ್ದನ್ನು ಯೋಚನೆ ಮಾಡುವಂತಹ ವ್ಯಕ್ತಿ. ಮಾನವೀಯ ಮಿಡಿತ ಅಂದರೆ ದುರ್ಬಲರನ್ನು ಕಂಡಾಗ, ಅಂಗವಿಕಲರನ್ನು ಕಂಡಾಗ ಅಥವಾ ಅನುಕೂಲಗಳು ಇಲ್ಲದೆ ಇರುವಂತಹ ಜನಗಳನ್ನು ಕಂಡಾಗ ಅವುಗಳ ಬಗ್ಗೆ, ಅವರುಗಳ ಬಗ್ಗೆ ಮಾನವೀಯತೆಯನ್ನು ತೋರಿಸುವಂತಹ ಹೃದಯ. ಮಕ್ಕಳೊಂದಿಗಿನ ಒಡನಾಟ, ಮಕ್ಕಳೆಂದರೆ ತುಂಬಾ ಇಷ್ಟಪಡುವಂತಹ, ಪ್ರೀತಿಸುವಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬದುಕಿನ ಸೂತ್ರಗಳು ಇವಾಗಿದ್ದವು.
ಅವರಿಗಿರುವ ಅಭಿರುಚಿ, ಆಸಕ್ತಿ, ಅನುಭವ, ಜ್ಞಾನ ಮತ್ತು ಉನ್ನತವಾದ ಮಾನವ ಪ್ರೀತಿ, ಸರ್ವಧರ್ಮ ಸಮನ್ವಯತೆಯ ರೀತಿ ನಮ್ಮನ್ನು ಬೆರಗುಗೊಳಿಸುತ್ತದೆ. ಅಂದರೆ ಸರ್ವಧರ್ಮಗಳನ್ನು, ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡುವಂತಹ ರೀತಿ, ಹಾಗೂ ಅವರಿಗೆ ಕಲಿಯಬೇಕು ಎನ್ನುವಂತಹ ಆಸಕ್ತಿ, ಹಾಗೂ ಅವರಿಗೆ ಇರುವಂತಹ ಅಭಿರುಚಿ, ಅನುಭವ, ಜ್ಞಾನ, ಉನ್ನತವಾದ ಮಾನವ ಪ್ರೀತಿ, ಇವೆಲ್ಲವನ್ನು ನೋಡಿದಾಗ ನಮಗೆ ಬೆರುಗನ್ನು ಉಂಟು ಮಾಡುತ್ತವೆ, ಆಶ್ಚರ್ಯಚಕಿತರನ್ನಾಗಿಸುತ್ತವೆ. ಅಂತಹ ವಿಷಯಗಳನ್ನು ಪ್ರಸ್ತುತ ಲೇಖನದಲ್ಲಿ ಅವರ ಬದುಕನ್ನು ಪ್ರೀತಿಸಿದ ರೀತಿಯನ್ನು ಸಮರ್ಥವಾಗಿ ಅಭಿವ್ಯಕ್ತಿಸುತ್ತದೆ. ಬದುಕನ್ನು ಪ್ರೀತಿಸಿದ ಸಂತ ಎನ್ನುವಂತಹ ಗದ್ಯಭಾಗ. ಅಂತಹ ಗದ್ಯಭಾಗವನ್ನು ರಚನೆ ಮಾಡಿರುವ ಲೇಖಕರ ಪರಿಚಯವನ್ನು ನೋಡೋಣ. ಇಲ್ಲಿ ಪ್ರೊಫೆಸರ್ HR ರಾಮಕೃಷ್ಣ ರಾವ್ ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಲೇಖಕರು. ಇವರು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಪ್ರೊಫೆಸರ್ HR ರಾಮಕೃಷ್ಣ ರಾವ್ ಅವರು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ 30/5/1935 ಜನಿಸಿದರು. ಶ್ರೀ HV ರಂಗರಾವ್ ಮತ್ತು ರಂಗಮ್ಮ ಎಂಬ ದಂಪತಿಗಳ ಮಗ ಇವರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಭೌತಶಾಸ್ತ್ರ ಸ್ನಾತಕೋತ್ತರ ಪದವಿಯನ್ನು ಪಡೆದ ನಂತರ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ ಪ್ರೊಫೆಸರ್ HR ರಾಮಕೃಷ್ಣ ರಾವ್. ಕಲಾಂ ಮೇಷ್ಟ್ರು ಡಾಕ್ಟರ್ ಸುಬ್ರಹ್ಮಣ್ಯ ಚಂದ್ರಶೇಖರ್, ಸರ್ ಐಸಾಕ್ ನ್ಯೂಟನ್, ಸಂಕ್ಷಿಪ್ತ ಖಗೋಳ ವಿಜ್ಞಾನ ಚರಿತ್ರೆ, ಅಂತರಿಕ್ಷ, ಚಂದ್ರಯಾನ, ಬಿಗ್ ಬ್ಯಾಂಗ್, ಪ್ರಳಯ 2012 ಇತ್ಯಾದಿ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ವಿಜ್ಞಾನದ ವಿಚಾರಗಳನ್ನು ಕನ್ನಡದಲ್ಲಿ ಜನಪ್ರಿಯಗೊಳಿಸುವ ಸಲುವಾಗಿ ರಾಜ್ಯಾದ್ಯಂತ ಉಪನ್ಯಾಸಗಳನ್ನು ನೀಡಿದ್ದಾರೆ ಇವರು. ಆಕಾಶವಾಣಿ, ದೂರದರ್ಶನಗಳಲ್ಲೂ ವಿಜ್ಞಾನ ಸಂಬಂಧಿ ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ನಿವೃತ್ತಿಯ ನಂತರವೂ ಬೆಂಗಳೂರಿನ ವಿವಿಧ ಕಾಲೇಜುಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಯುತರು ಕನ್ನಡ ಪುಸ್ತಕಾಭಿವೃದ್ಧಿ ಪ್ರಾಧಿಕಾರಕ್ಕಾಗಿ ರಚಿಸಿಕೊಟ್ಟಿರುವಂತಹ ಕಲಾಂ ಮೇಷ್ಟ್ರು ಕೃತಿಯಿಂದ ಪ್ರಸ್ತುತ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಲೇಖನವನ್ನು ಸ್ವೀಕರಿಸಲಾಗಿದೆ, ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಲೇಖಕರ ಪರಿಚಯದಲ್ಲಿ ನೀವು ಪ್ರಮುಖವಾಗಿ ಗಮನಿಸಬೇಕಾದ ವಿಷಯಗಳು ಅಂದರೆ ಪ್ರೊಫೆಸರ್ HR ರಾಮಕೃಷ್ಣ ರಾವ್ ರಚನೆ ಮಾಡಿರುವಂತಹ ಕೃತಿಗಳು ಯಾವ್ಯಾವು, ಹಾಗೂ ಇವರು ಸಲ್ಲಿಸಿರುವ ಸೇವೆ ಯಾವುದು, ಹಾಗೂ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಗದ್ಯಭಾಗವನ್ನು ಎಲ್ಲಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಕಲಾಂ ಮೇಷ್ಟ್ರು ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ, HR ರಾಮಕೃಷ್ಣ ರಾವ್ ರಚನೆ ಮಾಡಿರುವಂತಹ ಕೃತಿಯಿಂದ. ಇನ್ನು ಬದುಕನ್ನು ಪ್ರೀತಿಸಿದ ಸಂತ ಲೇಖನವನ್ನು ನಾವು ಕಲಾಂ ಮೇಷ್ಟ್ರು ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂಬುದನ್ನು ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ. ಇನ್ನು ಗದ್ಯಪಾಠಕ್ಕೆ ಸಂಬಂಧಪಟ್ಟಂತೆ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಅದಕ್ಕೆ ಮೊದಲು ಪದಗಳ ಅರ್ಥವನ್ನು ನೋಡೋಣ. ಇಲ್ಲಿ ಸಂಕೀರ್ಣ ಅಂದರೆ ಇಕ್ಕಟ್ಟಾದ, ಊರ್ಧ್ವಮುಖ ಅಂದರೆ ಮೇಲುಮುಖ, ಉದ್ದೀಪನ ಅಂದರೆ ಉತ್ತೇಜನ, ಉರಿಸುವ ಎಂಬರ್ಥ, ನಿಹಿತ ಅಂದರೆ ಇಟ್ಟ, ಇರಿಸಿದ, ಸಬೂಬು ಅಂದರೆ ಕಾರಣ, ನೆಪ ಅಂದರೆ ಸಬೂಬು ಅಂದರೆ ಕಾರಣ, ನೆಪ ಎಂಬರ್ಥ, ಕ್ಷಿಪಣಿ ಅಂದರೆ ದೂರದಿಂದ ನಿಯಂತ್ರಿಸಲ್ಪಡುವ ಸ್ಫೋಟಕವಾಗಿ ಉಡಾಯಿಸುವಂತಹ ಸಾಧನ, ಮಜಲು ಅಂದರೆ ಹಂತ, ಘನತೆ ಅಂದರೆ ಶ್ರೇಷ್ಠತೆ, ಸೃಜನಾತ್ಮಕತೆ ಅಂದರೆ ಕ್ರಿಯಾತ್ಮಕವಾದ, ದೃಢತೆ ಅಂದರೆ ಬಲಿಷ್ಠವಾದ, ದಿಟವಾದ, ಕ್ರೋಢೀಕರಿಸು ಅಂದರೆ ಸಂಗ್ರಹಿಸು, ಭ್ರಮೆ ಅಂದರೆ ಭ್ರಾಂತಿ, ಹುಚ್ಚು, ಉನ್ಮಾದ ಅಂದರೆ ಅಡಚಣೆ, ತೊಂದರೆ, ಜಮಾಯಿಸು ಎಂದರೆ ಸೇರು ಎಂಬ ಅರ್ಥವನ್ನು ನೀಡುತ್ತದೆ. ಇನ್ನು ಗದ್ಯಪಾಠವನ್ನು ನೋಡೋಣ. ಗದ್ಯಪಾಠ ಬದುಕನ್ನು ಪ್ರೀತಿಸಿದ ಸಂತ. ಗದ್ಯಪಾಠವನ್ನು ರಚನೆ ಮಾಡಿರುವ ಲೇಖಕರು HR ರಾಮಕೃಷ್ಣ ರಾವ್ ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಲೇಖಕರು. ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡದ್ದು ಯಾವುದೋ ಪ್ರಶಸ್ತಿ, ಪುರಸ್ಕಾರ, ಹಣ ಗಳಿಸಲಿಕ್ಕೆ ಅಲ್ಲ. ಇಲ್ಲಿ ವಿಜ್ಞಾನ, ತಂತ್ರಜ್ಞಾನ ಇವುಗಳ ಒಂದು ಸಂಕೀರ್ಣ ಜಟಿಲವಾದ ಪ್ರಪಂಚದಲ್ಲಿ
ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡದ್ದು ಪ್ರಶಸ್ತಿ ಪುರಸ್ಕಾರ ಹಣ ಗಳಿಸಲಿಕ್ಕೆ ಅಲ್ಲ. ಇವರ ಪ್ರಕಾರ ಭಗವಂತನ ಸೃಷ್ಟಿಯಲ್ಲಿ ಇರುವವರೆಲ್ಲರೂ ಕೂಡ ಆತನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೆ ಅವರೇ ದೇವರಿಗೆ ಹತ್ತಿರವಾದವರು. ಇದು ಇವರ ಬದುಕಿನ ಮಂತ್ರ. ಇವರು ಯಾವುದೇ ಪ್ರಶಸ್ತಿ ಪುರಸ್ಕಾರ ಹಣ ಗಳಿಸಲಿಕ್ಕೆ ಮುಂದಾಗಲಿಲ್ಲ. ಬದಲಿಗೆ ಅವರು ದೇವರನ್ನು ಮೆಚ್ಚಿಸುವ ಕೆಲಸವನ್ನು ಮಾಡಲು ಇಚ್ಛೆ ಪಡುತ್ತಿದ್ದರು. ಅಂದರೆ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲರೂ ಕೂಡ ಆತನ ಬಂಧುಗಳು. ಯಾರು ಅವರುಗಳ ಸೇವೆಯನ್ನು ಮಾಡುತ್ತಾರೆಯೋ ಅವರೇ ದೇವರಿಗೆ ಹತ್ತಿರವಾದವರು ಎಂದು ಇವರು ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದರು. ಇವರು ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕೆ ಕೆಲವೇ ದಿನಗಳ ಹಿಂದೆ ಅವರು ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾರೆ. ಅಂದರೆ ಇವರು ಇನ್ನೇನು ರಾಷ್ಟ್ರಪತಿ ಆಯ್ಕೆಯಾಗಿ ರಾಷ್ಟ್ರದ ಪ್ರಥಮ ಪ್ರಜೆಯಾಗಲು ಕೆಲವೇ ದಿನಗಳ ಹಿಂದೆ, ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕೆ ಕೆಲವೇ ದಿನಗಳ ಹಿಂದೆ ಅವರು ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾರೆ. ಅದು ಎಂತಹ ಆಸ್ಪತ್ರೆ ಅಂದರೆ ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಚಿಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ವೈದ್ಯರನ್ನು ಪ್ರಶ್ನಿಸಿದರು. ಇಲ್ಲಿ APJ ಅಬ್ದುಲ್ ಕಲಾಂ ಅವರು ಒಂದು ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾರೆ. ಅಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಮೆದುಳಿನಲ್ಲಿ ಚಿಪ್ಪನ್ನು ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ವೈದ್ಯರನ್ನು ಪ್ರಶ್ನೆಯನ್ನು ಮಾಡ್ತಾರೆ. ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವನ್ನು ಚಿಪ್ ಎಂದು ಕರೆಯುತ್ತಾರೆ. ಇಲ್ಲಿ ಕಂಪ್ಯೂಟರ್ ಸಹಾಯದಿಂದ ಮಿದುಳಿನಲ್ಲಿ ಇದನ್ನು ಅಳವಡಿಸಿ ಬುದ್ಧಿಮಾಂದ್ಯತೆ ನಿವಾರಿಸಬಹುದೇ ಎಂದು ಕಲಾಂ ಪ್ರಶ್ನಿಸಿದ್ದರು. ಅಂದರೆ ಅವರ ಮನಸ್ಸಿಗೆ ಅಂಗವಿಕಲರನ್ನು ನೋಡಿದಾಗ, ಬುದ್ಧಿಮಾಂದ್ಯರನ್ನು ನೋಡಿದಾಗ ಅವರಿಗಾಗಿ ಏನಾದರೂ ಕಂಡುಹಿಡಿಯಬೇಕು, ಅವರಿಗಾಗಿ ಏನಾದರೂ ಹೊಸದಾದಂತಹ ಸಾಧನವನ್ನು ಕಂಡುಹಿಡಿಯುವುದರ ಮೂಲಕ ಅವರ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಳಬೇಕು ಎನ್ನುವಂತಹ ಮಾನವೀಯ ಕಾಳಜಿ ಬುದ್ಧಿಮಾಂದ್ಯರನ್ನು ಕಂಡಾಗ ಹಾಗೂ ಅಂಗವಿಕಲರನ್ನು ಕಂಡಾಗ ಆ ಒಂದು ಕಾಳಜಿಯೇ ಅವರಿಗೆ ಈ ರೀತಿಯ ಪ್ರೇರಣೆಯನ್ನು ನೀಡಿದೆ. ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಚಿಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ವೈದ್ಯರನ್ನು ಪ್ರಶ್ನೆಯನ್ನು ಮಾಡಿದಾಗ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವಂತಹ ಎಲೆಕ್ಟ್ರಾನಿಕ್ ಚಿಪ್ಪನ್ನು ಸಾಧನವನ್ನು ಕಂಪ್ಯೂಟರ್ ಸಹಾಯದಿಂದ ನಾವು ಮೆದುಳಿನಲ್ಲಿ ಅಳವಡಿಸಿ ಅವರ ಬುದ್ಧಿಮಾಂದ್ಯತೆಯನ್ನು ನಿವಾರಿಸಬಹುದೇ ಎಂದು ಪ್ರಶ್ನೆಯನ್ನು ಮಾಡುತ್ತಾರೆ. ಅದಕ್ಕೆ ವೈದ್ಯರು ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ, ಅಂದರೆ ಆ ಥರದ ಒಂದು ಚಿಪ್ಪನ್ನು ಕಂಡುಹಿಡಿಯುವ ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಕಲಾಂ ಹೇಳಿದರು, ಇದು ಸಾಧ್ಯವಿಲ್ಲ ಎಂದು ಹೇಳುವ 100 ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಕೂಡ ಆಸಕ್ತಿ ಇಲ್ಲ. ಇದು ಸಾಧ್ಯ ಇಲ್ಲ ಎನ್ನುವಂತಹ ವಿಷಯವನ್ನು ನೀವು ನನಗೆ ಹೇಳಬೇಡಿ. ಅದರ ಬಗ್ಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ನನಗೆ ಇಲ್ಲ. ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದು ಕಾರಣ ಹೇಳಬಲ್ಲಿರಾ? ಅಂದರೆ ನೀವು ಆ ಥರದ ಒಂದು ಇಲ್ಲ ಅನ್ನುವಂತಹ ನಿರಾಸೆಯ ಉತ್ತರವನ್ನು ಕೊಡಬೇಡಿ. ಯಾವುದಾದ್ರೂ ಸಾಧ್ಯ ಆಗುತ್ತೆ ಅನ್ನೋ ಒಂದು ಕಾರಣವನ್ನು ಹೇಳಿ ಸಾಕು ಅಂತ ಕೇಳ್ತಾರೆ. ಅಬ್ದುಲ್ ಕಲಾಂ ಅವರು ಯಾವಾಗಲೂ ಕೂಡ ಸಾಧ್ಯತೆಗಳನ್ನು ಅರಸುವಂತಹ ಆಶಾಜೀವಿ. ಅಂದರೆ ಅವರು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಸಾಧಿಸಲೇಬೇಕು ಎನ್ನುವಂತಹ ಆಶಯವನ್ನು ಹೊಂದಿರುವಂತಹವರು. ಯಾವುದು ನಮ್ಮ ಕೈಯಲ್ಲಿ ಆಗುವುದಿಲ್ಲ ಎಂಬ ನಿರಾಸೆಯ ಉತ್ತರವನ್ನು ಅವರು ಇಷ್ಟಪಡುವುದಿಲ್ಲ. ಏನಾದರೂ ಸಾಧಿಸಬೇಕು, ಏನಾದರೂ ಪರಿಹಾರವನ್ನು ಕಂಡುಕೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿಯೇ ಅವರ ಒಂದು ಯೋಚನೆ ತುಂಬಿಕೊಂಡಿರುತ್ತಿತ್ತು. ಮುಂದುವರಿಯುತ್ತಾ 1999ರಲ್ಲಿ ಅವರು ತಮ್ಮ ಆತ್ಮಚರಿತ್ರೆಯನ್ನು ಪ್ರಕಟಿಸಿದರು. ಆತ್ಮಚರಿತ್ರೆ ಅಂದರೆ ತಮ್ಮ ಜೀವನವನ್ನು ಒಳಗೊಂಡಂತಹ ಒಂದು ಕೃತಿ. ಅದಕ್ಕೆ ಅವರಿಟ್ಟಂತಹ ಹೆಸರು ವಿಂಗ್ಸ್ ಆಫ್ ಫೈರ್. ಅಗ್ನಿಜ್ವಾಲೆ ಯಾವಾಗಲೂ ಊರ್ಧ್ವಮುಖಿ. ಅಗ್ನಿಜ್ವಾಲೆ ಅಂದರೆ ಬೆಂಕಿಯ ಜ್ವಾಲೆ ಯಾವಾಗಲೂ ಕೂಡ ಮೇಲ್ಮುಖವಾಗಿಯೇ ಇರುತ್ತದೆ. ಊರ್ಧ್ವಮುಖಿ ಅಂದರೆ ಮೇಲ್ಮುಖವಾಗಿಯೇ ಹೋಗುತ್ತದೆ. ಅದರ ಸ್ವಭಾವ ಏನು ಅಂದರೆ ಮೇಲೇರುವುದು ಮಾತ್ರ, ಅದು ಕೆಳ ಹಂತದಲ್ಲಿ ಬರುವುದಿಲ್ಲ.
ಅತ್ಯಂತ ಕೆಳ ಹಂತದಲ್ಲಿ ಜನಿಸಿದವನಿಗೆ ಮನಸ್ಸು ಉದ್ದೀಪನಗೊಂಡಿದ್ದರಿಂದ ಉನ್ನತ ಮಟ್ಟಕ್ಕೇರಲು ಸಾಧ್ಯವಾಯಿತು. ಅಂದರೆ ಅತ್ಯಂತ ಕೆಳ ಹಂತದಲ್ಲಿ ಜನಿಸಿದವನಿಗೆ ಮನಸ್ಸು ಉದ್ದೀಪನಗೊಂಡಿದ್ದರಿಂದ, ಉದ್ದೀಪನ ಎಂದರೆ ಏನಾದರೂ ಸಾಧಿಸಬೇಕು ಎನ್ನುವಂತಹ ಛಲ ಇದ್ದಿದ್ದರಿಂದ ಉನ್ನತ ಮಟ್ಟಕ್ಕೇರಲು ಸಾಧ್ಯ ಆಯಿತು. ತಾನೇಕೆ ಆತ್ಮಕಥೆ ಬರೆದೆ ಎಂದು ಪ್ರಶ್ನಿಸಿಕೊಂಡು ಅವರು ಹೀಗೆ ಉತ್ತರಿಸಿದ್ದಾರೆ. ಅವರು ಏತಕ್ಕಾಗಿ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ ಎಂಬುದನ್ನು ಅವರು ಹೀಗೆ ಉತ್ತರಿಸಿದ್ದಾರೆ. ನನ್ನ ಬದುಕು ಯಾರೊಬ್ಬರಿಗೂ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆಂಬ ಭ್ರಮೆ ನನಗಿಲ್ಲ. ಇಲ್ಲಿ ಕಲಾಂ ಮೇಷ್ಟ್ರು ಹೇಳ್ತಾರೆ, ನನ್ನ ಬದುಕು ಯಾರೊಬ್ಬರಿಗೂ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆ ಎಂಬ ಭ್ರಮೆ ಕೂಡ ನನಗೆ ಇಲ್ಲ. ಯಾವುದೋ ಮೂಲೆಯಲ್ಲಿನ ಊರಿನಲ್ಲಿ ಹುಟ್ಟಿ ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತವಾಗಿರುವ ಮಗುವಿಗೆ ಅದರಂಥದ್ದೇ ಪರಿಸರದಲ್ಲಿದ್ದ ನನ್ನ ಭವಿಷ್ಯ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು. ಅಂತಹ ಮಕ್ಕಳಿಗೆ ತಾವು ಹಿಂದುಳಿದವರು, ಅಸಮರ್ಥರು ಅನ್ನುವ ಭ್ರಮೆಯಿಂದ ಬಿಡುಗಡೆ ಹೊಂದಲು ನನ್ನ ಬದುಕು ಸ್ಫೂರ್ತಿ ನೀಡಬಹುದೇನೋ ಎಂಬುದು ನನ್ನ ಆಶಯ. ಇಲ್ಲಿ ಅವರು ಆ ಪುಸ್ತಕವನ್ನು ಬರೆಯೋದಕ್ಕೆ ಕಾರಣ ಏನು? ವಿಂಗ್ಸ್ ಆಫ್ ಫೈರ್ ಅಂದರೆ ತಮ್ಮ ಆತ್ಮಕಥೆಯನ್ನು ಬರೆಯಲು ಕಾರಣ ಏನು ಅನ್ನೋದಕ್ಕೆ ಅವರು ಈ ರೀತಿ ಹೇಳ್ತಾರೆ. ಎಂತಹ ಸೊಗಸಾದ ಮಾತು. ನನ್ನ ಬದುಕು ಯಾರೊಬ್ಬರಿಗೂ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗಬೇಕೆಂಬುದರ ಬಗ್ಗೆ ಭ್ರಮೆ ನನಗೆ ಇಲ್ಲ. ಆದರೆ ಯಾವುದೇ ಮೂಲೆಯಲ್ಲಿನ ಊರಿನಲ್ಲಿ ಹುಟ್ಟಿ, ಯಾವುದಾದರೂ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ, ಅವರಿಗೆ ಸಾಮಾಜಿಕ ಸೌಲಭ್ಯಗಳು ಇಲ್ಲದೇ ಇದ್ದಾಗ, ಸಾಮಾಜಿಕ ಸೌಲಭ್ಯಗಳಿಂದ ವಂಚಿತವಾಗಿರುವಾಗ ಮಗುವಿಗೆ ಅದರಂಥದೇ ಪರಿಸರದಲ್ಲಿ ಜನಿಸಿದಂತಹ ನನ್ನ ಭವಿಷ್ಯ, ನನ್ನಂತಹ ಭವಿಷ್ಯದಲ್ಲಿ ಅರಳಿದಂತಹ ಮಗು ಇದನ್ನು ಓದಿದಾಗ ಭರವಸೆ ಮೂಡಬಹುದು. ಅಂದರೆ ನಾನು ಅಂತಹದೇ ಪರಿಸರದಲ್ಲಿ ಹುಟ್ಟಿ ಬಂದೆ, ಅಂತಹದೇ ಸೌಲಭ್ಯ ವಂಚಿತವಾದಂತಹ ಪ್ರದೇಶದಿಂದ ಬಂದವನು ಎಂಬುದಾಗಿ ಆ ಮಗುವಿಗೆ ಗೊತ್ತಾಗದಾಗ ಆ ಮಗುವಿಗೆ ಅದೊಂದು ಸ್ಫೂರ್ತಿಯಾಗಬಹುದು. ಅಂತಹ ಮಕ್ಕಳಿಗೆ ತಾವು ಹಿಂದುಳಿದವರು, ಅಸಮರ್ಥರು ಎನ್ನುವಂತಹ ಭ್ರಮೆ ಹೊರಟು ಹೋಗಬಹುದು. ನನ್ನ ಬದುಕು ಅವರಿಗೆ ಸ್ಫೂರ್ತಿಯನ್ನು ನೀಡಬಹುದು, ಅವರಿಗೆ ಮಾರ್ಗದರ್ಶಿಯಾಗಬಹುದು, ಅವರಿಗೆ ಚೈತನ್ಯವನ್ನು ತುಂಬಬಹುದು ಎಂಬುದು ನನ್ನ ಆಶಯ. ಅದಕ್ಕಾಗಿ ನಾನು ಈ ಪುಸ್ತಕವನ್ನು ಬರೆಯುತ್ತಿದ್ದೇನೆ ಎಂದು ಹೇಳುತ್ತಾರೆ. ಇನ್ನು ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾಗಿ ಹೈದರಾಬಾದಿನ ಸಮೀಪದ ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ಇಲ್ಲಿ ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾಗಿ ಅಂದರೆ ಅಂತಾರಾಷ್ಟ್ರೀಯ ಅಂದರೆ ಇಂಟರ್ನ್ಯಾಷನಲಲ್ಲಿ ಒಂದು ಕ್ಷಿಪಣಿ ಕೇಂದ್ರವನ್ನು ಇವರು ಹೈದರಾಬಾದಿನ ಸಮೀಪದಲ್ಲಿ ಇದ್ದಂತಹ ಒಂದು ಬರಡು ಭೂಮಿಯಲ್ಲಿ, ಅಂದರೆ ಆ ಭೂಮಿ ಯಾವುದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ, ಅಂತಹ ಭೂಮಿಯಲ್ಲಿ ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪನೆಯನ್ನು ಮಾಡಿ ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ಕಲಾಂ ಅವರು ಒಬ್ಬ ಶಿಲ್ಪಿ, ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿದ್ದು ಅವರಿಗೆ ಅದರೊಳಗೆ ಅಡಗಿರುವ ಶಿವಶಕ್ತಿಯಾಗಿ ಕಾಣಿಸುತ್ತದೆ. ಕುಗ್ರಾಮ ಇಮಾರತ್ ಇಂದು ವಿಶ್ವವಿಖ್ಯಾತ ಕಗ್ಗಲ ಬಂಜರು ನಾಡಿನಲ್ಲಿ ಬಂಡೆಗಳ ಬಸಿರಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಂಡರು ಕಲಾಂ. ಕ್ಷಿಪಣಿ ರೂಪದಲ್ಲಿ ಶಕ್ತಿ ಹೊರಬರಲು ಕಂಬಿಸುತ್ತಿರುವುದನ್ನು ಅವರ ಒಳಗಣ್ಣು ನೋಡಿತು. ಕಲಾಂ ಬರೆದ ಒಂದು ಕವನ ಸಾಲು ಎಷ್ಟು ಅರ್ಥಪೂರ್ಣ. ಇಫ್ ಯು ವಾಂಟ್ ಟು ಲೀವ್ ಯುವರ್ ಫುಟ್ ಪ್ರಿಂಟ್ಸ್ ಆನ್ ದ ಸ್ಯಾಂಡ್ಸ್ ಆಫ್ ಟೈಮ್, ಡು ನಾಟ್ ಡ್ರ್ಯಾಗ್ ಯುವರ್ ಫೀಟ್. ಇಲ್ಲಿ ಹೇಳ್ತಿದ್ದಾರೆ, ಇಫ್ ಯು ವಾಂಟ್ ಟು ಲೀವ್ ಯುವರ್ ಫುಟ್ ಪ್ರಿಂಟ್ಸ್, ನಿನ್ನ ಹೆಜ್ಜೆ ಗುರುತುಗಳನ್ನು ಈ ಮಣ್ಣಿನ ಮೇಲೆ ನಿಲ್ಲಿಸಬೇಕಾದರೆ, ಉಳಿಯಬೇಕಾದರೆ ನೀನು ಡು ನಾಟ್ ಡ್ರ್ಯಾಗ್ ಯುವರ್ ಫೀಟ್, ನಿನ್ನ ಹೆಜ್ಜೆ ಗುರುತುಗಳನ್ನು ಎಳೆಯುತ್ತಾ ಹೋಗಬೇಡ, ನಿನ್ನ ಹೆಜ್ಜೆ ಗುರುತುಗಳನ್ನು ನಿಧಾನಿಸಬೇಡ, ಬದ್ಧತೆಯಿಂದ ಸಾಧನೆಗಿರುವ ಮಾರ್ಗದಲ್ಲಿ ಕ್ರಮಿಸು, ಶಿಸ್ತಿನಿಂದ ನಿನ್ನ ಸಾಧನೆಯ ಮಾರ್ಗದಲ್ಲಿ ನಡೆ, ಅಗತ್ಯವಾದ ಮನೋಭಾವ ಇಲ್ಲಿದೆ ಎಂಬುದು ಸಾಲುಗಳ ಅರ್ಥ. ಇನ್ನು ಕಲಾಂ ಅವರ ಬದುಕಿನ ರಸ ನಿಮಿಷಗಳನ್ನು ನೋಡೋಣ.
1988ರಲ್ಲಿ ಪೃಥ್ವಿ ಉಡಾವಣೆಗೆ ಪೂರ್ವಭಾವಿ ಸಿದ್ಧತೆಗಳು ಹೈದರಾಬಾದಿನ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಪ್ರಯೋಗಾಲಯದಲ್ಲಿ ನಡೆಯುತ್ತಿದ್ದವು. 1988ರಲ್ಲಿ ಪೃಥ್ವಿ ಉಡಾವಣೆಗೆ ಪೂರ್ವಭಾವಿ ಸಿದ್ಧತೆಗಳು ಹೈದರಾಬಾದಿನ ರಕ್ಷಣಾ ಇಲಾಖೆ ಸಂಬಂಧಿತ ಪ್ರಯೋಗಾಲಯದಲ್ಲಿ ನಡೆಯುತ್ತಿದ್ದಂತಹ ಸಂದರ್ಭ. ಇದರ ನಿರ್ದೇಶಕರು ವಿ.ಜೆ. ಸುಂದರಂ. ಕೆಲಸಗಳು ತಡವಾದಕ್ಕೆ ಸಬೂಬುಗಳನ್ನು ಹೇಳುತ್ತಾ ತಮ್ಮನ್ನು ಕೆಲವರು ಸಮರ್ಥಿಸಿಕೊಳ್ಳುತ್ತಿದ್ದರು. ಅಲ್ಲಿ ಅದರ ನಿರ್ದೇಶಕರಾದಂತಹ ವಿ.ಜೆ. ಸುಂದರಂ ಅವರು ನಿರ್ದೇಶನವನ್ನು ಮಾಡ್ತಾಯಿದ್ರು. ಕೆಲಸಗಳು ತಡವಾಗ್ತಾ ಇದ್ವು. ಅವರು ತುಂಬ ಸಮಯವನ್ನು ತಗೊಂಡು ಕೆಲಸಗಳನ್ನು ಮಾಡ್ತಾಯಿದ್ರು. ಕೇಳಿದ್ರೆ ಅದಕ್ಕೆ ಸಬೂಬುಗಳನ್ನು ಹೇಳ್ತಾ ತಮ್ಮ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ರು. ಆ ದಿನದ ಪತ್ರಿಕೆಯನ್ನು ಕೈಯಲ್ಲಿ ಹಿಡಿದು ಕಲಾಂ ಸಭೆ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದರು. ಆವತ್ತಿನ ದಿನಪತ್ರಿಕೆಯನ್ನು ಕೈಯಲ್ಲಿ ಹಿಡ್ಕೊಂಡು ಕಲಾಂ ಸಭೆ ನಡೆಯುತ್ತಿದ್ದಂತಹ ಸ್ಥಳಕ್ಕೆ ಬಂದರು. ಸಿಕಂದರಾಬಾದಿನ ಶಾಲಾ ಬಾಲಕಿಯೊಬ್ಬಳು ತಯಾರಿಸಿದ್ದ ಪೃಥ್ವಿ ಕ್ಷಿಪಣಿಯ ಮಾದರಿಯ ಚಿತ್ರವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದರು. ಸಿಕಂದರಾಬಾದಿನ ಅಂದರೆ ಇದು ಹೈದರಾಬಾದಿನ ಒಂದು ಸ್ಥಳ. ಸಿಕಂದರಾಬಾದಿನ ಶಾಲಾ ಬಾಲಕಿಯೊಬ್ಬಳು ತಯಾರಿಸಿದ ಪೃಥ್ವಿ ಕ್ಷಿಪಣಿಯ ಮಾದರಿಯ ಚಿತ್ರವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದರು. ಉಪನಿರ್ದೇಶಕ ಸಾರಸ್ವತ ಹೆಮ್ಮೆಯಿಂದ ಹೇಳಿದರು, ಈ ಬಾಲಕಿ ನಮ್ಮ ಕ್ಷಿಪಣಿಯ ಆಕಾರ, ಗಾತ್ರ ಕುರಿತು ಒಂದಷ್ಟು ವಿವರ ಕೇಳಿದ್ದಳು. ನಾನು ಮಾಹಿತಿ ನೀಡಿದ್ದೆ. ನೋಡಿ ಎಂಥ ಅದ್ಭುತ ಮಾದರಿ ತಯಾರಿಸಿದ್ದಾಳೆ ಎಂದು ಹೇಳಿದರು ಉಪನಿರ್ದೇಶಕರು. ಹಾಗಾದರೆ ಆ ಹುಡುಗಿಯನ್ನು ಇಲ್ಲಿಗೆ ಯಾಕೆ ಕರೆಸಬಾರದು? ಆ ಮಗು ನಿಜವಾದ ಪೃಥ್ವಿ ಕ್ಷಿಪಣಿ ನೋಡಲಿ, ಒಂದು ದಿನ ನಿಮ್ಮ ಅತಿಥಿಯಾಗಿರಲಿ. ಅಬ್ದುಲ್ ಕಲಾಂ ಅವರು ತಟ್ಟನೆ ಸಲಹೆಯನ್ನು ಮಾಡ್ತಾರೆ. ಮುಂದೆ ಆ ಹುಡುಗಿಯನ್ನು ಇಲಾಖೆಯ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಪೃಥ್ವಿಯನ್ನು ತೋರಿಸಿದರು. ಕ್ಷಿಪಣಿ ಮೈ ಸವರಿದ ಆ ಮಗುವಿನ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳು ಮೂಡಿದವೋ ಯಾರು ತಾನೇ ಹೇಳಬಲ್ಲರು? ಕ್ಯಾಂಟೀನಿನಲ್ಲಿ ತಂತ್ರಜ್ಞರೊಡನೆ ಸಹಭೋಜನ, ಮೀಟಿಂಗ್ ಮಧ್ಯದಲ್ಲಿಯೇ ಹೊರಕ್ಕೆ ಬಂದ ಕಲಾಂ ಅವರು, ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದ್ದೀಯೇ? ನಿಮ್ಮ ತಂದೆ ಏನು ಮಾಡುತ್ತಿದ್ದಾರೆ? ನಿನ್ನ ಹವ್ಯಾಸಗಳೇನು ಎಂದು ನಗುತ್ತಾ ಕೇಳಿದಾಗ ಹುಡುಗಿಗಾದ ಆನಂದ ಹೇಳತೀರದು. ಮುಂದೆ ಚೆನ್ನೈನಲ್ಲಿ ಪದ್ಮ ಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ಕ್ವಿಜ್ ಕಾರ್ಯಕ್ರಮ. ಕ್ವಿಜ್ ಮಾಸ್ಟರ್ ಭಾರತ ರತ್ನ ಕ್ಷಿಪಣಿ ಮನುಷ್ಯ ಅಬ್ದುಲ್ ಕಲಾಂ ಏನೆಲ್ಲ ಪ್ರಶ್ನೆ ಕೇಳಬಹುದು ಅಂತ ವಿದ್ಯಾರ್ಥಿಗಳಿಗೆ ಕಾತುರ. ಕಲಾಂ ಅವರ ಪ್ರಶ್ನೆ ಹೀಗಿತ್ತು: ಭೂಮಿ ಸೂರ್ಯನನ್ನು ಭ್ರಮಿಸಲು 1 ವರ್ಷ ತೆಗೆದುಕೊಳ್ಳುತ್ತದೆ. ಹಾಗಿದ್ದಲ್ಲಿ 15ನೇ ಪರಿಭ್ರಮಣ ಪಥದಲ್ಲಿದ್ದ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರುತ್ತದೆ? ಈ ಪ್ರಶ್ನೆ ಕೇಳಿದ ಅನೇಕ ಮಕ್ಕಳು ತಬ್ಬಿಬ್ಬಾಗಿದ್ದರು. ಅಂದರೆ ಚೆನ್ನೈನಲ್ಲಿ ಪದ್ಮ ಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ಒಂದು ಕ್ವಿಜ್ ಕಾರ್ಯಕ್ರಮ ನಡೀತಾ ಇತ್ತು. ಕ್ವಿಜ್ ಮಾಸ್ಟರ್ ಭಾರತ ರತ್ನ ಕ್ಷಿಪಣಿ ಮನುಷ್ಯ ಅಬ್ದುಲ್ ಕಲಾಂ ಇವರು ಏನೆಲ್ಲ ಪ್ರಶ್ನೆಯನ್ನು ಕೇಳಬಹುದು ಅಂತ ಮಕ್ಕಳೆಲ್ಲ ಸಹ ಕಾತುರದಿಂದ ಕಾಯ್ತಾ ಇದ್ರು. ಕಲಾಂ ಅವರ ಪ್ರಶ್ನೆ ಹೀಗಿತ್ತು: ಭೂಮಿ ಸೂರ್ಯನನ್ನು ಪರಿಭ್ರಮಿಸಲು 1 ವರ್ಷ ತೆಗೆದುಕೊಳ್ಳುತ್ತದೆ. ಹಾಗಿದ್ದರೆ 15ನೇ ಪರಿಭ್ರಮಣ ಅಂದರೆ 15ನೇ ಸುತ್ತು ಬರಬೇಕಾದರೆ ಪಥದಲ್ಲಿದ್ದಂತಹ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರುತ್ತದೆ? ಈ ಪ್ರಶ್ನೆ ಕೇಳಿದ ಅನೇಕ ಮಕ್ಕಳು ತಬ್ಬಿಬ್ಬಾಗಿದ್ದರು. ಆಗ ಅಭಿಷೇಕ್ ಎಂಬ ಒಬ್ಬ ಹುಡುಗ ಸ್ವಲ್ಪ ಯೋಚಿಸಿ 14 ಎಂದು ಉತ್ತರಿಸಿದ. ಉತ್ತರ ಸರಿಯಾಗಿತ್ತು. ಭೂಮಿಯ ಮೇಲೆ ನಿಂತಿದ್ದ ವ್ಯಕ್ತಿ 14 ಸುತ್ತು ಮುಗಿಸಿರುತ್ತಾನೆ ಅಲ್ಲವೇ? ಕಲಾಂ ಅವರು ತಮ್ಮ ವಯಸ್ಸನ್ನು ಹೇಳುತ್ತಿದ್ದುದು ಹೀಗೆಯೇ. ಕಲಾಂ ಅವರು ಇದ್ದ ಮನೆಯ ಮುಂದೆ ಪುಟ್ಟ ಮಕ್ಕಳ ಹಿಂಡು ಯಾವಾಗಲೂ ಇರುತ್ತಿತ್ತು. ಗಹನವಾದ ವಿಷಯಗಳನ್ನು ಪುಟ್ಟ ಕಥೆಗಳ ರೂಪದಲ್ಲಿ ಹೇಳುತ್ತಾ ಕಲಾಂ ಮೇಷ್ಟ್ರು ಬದುಕಿನ ಸಾರ್ಥಕತೆಯನ್ನು ಮೆರೆಯುತ್ತಿದ್ದರು. ಇನ್ನು ಮಕ್ಕಳನ್ನು ಹತ್ತಿರ ಕೂರಿಸಿಕೊಂಡು ತಮ್ಮ ನೆನಪಿನ ಬುತ್ತಿ ಬಿಚ್ಚಿ ಅವರಿಗೆ ಉಣಬಡಿಸುತ್ತಿದ್ದರು. ನಮಗೆ ತಿಳಿದಿರಲಿ ಬಿಟ್ಟಿರಲಿ, ನಾವೆಲ್ಲ ಎಳೆಯವರಾಗಿದ್ದಾಗಿನಿಂದ ಬದುಕಿನ ಅನೇಕ ಮಜಲುಗಳನ್ನು ಯಾರನ್ನಾದರೂ ಆದರ್ಶ ವ್ಯಕ್ತಿಗಳಾಗಿರಿಸಿಕೊಂಡು ಬೆಳೆದಿರುತ್ತೇವೆ. ನೀವು ಬೆಳೆಯುತ್ತಿರುವಾಗ 15 ವರ್ಷ ತಲುಪುವವರೆಗೆ ನಿಮಗೆ ತಾಯಿ, ತಂದೆ ಮತ್ತು ಶಾಲಾ ಶಿಕ್ಷಕರು ಆದರ್ಶ ಮಾದರಿಗಳು. ಆ ವಯಸ್ಸಿನಲ್ಲಿ ಮಾರ್ಗದರ್ಶನ ಮಾಡಲು ಅವರು ಅತ್ಯಂತ ಸಮರ್ಥರು. ನಾನು ಚಿಕ್ಕವನಾಗಿದ್ದಾಗ ನನ್ನ ಅಮ್ಮ ಅಪ್ಪ ದಿನದಲ್ಲಿ 5 ಬಾರಿ ನಮಾಜ್ ಸಲ್ಲಿಸುತ್ತಿದ್ದುದನ್ನು ನೋಡಿದ್ದೆ. ಅವರೇನು ಶ್ರೀಮಂತರಲ್ಲ, ಆದರೂ ಅವರು ಹಸಿದವರಿಗೆ ಉಣಬಡಿಸುತ್ತಿದ್ದರು, ಹಸಿದವರಿಗೆ ಊಟವನ್ನು ಕೊಡುತ್ತಿದ್ದರು, ಬಡವರಿಗೆ ಸಹಾಯ ಹಸ್ತವನ್ನು ಚಾಚುತ್ತಿದ್ದರು.
ಹಣದ ಅಡಚಣೆಯ ನಡುವೆಯೂ ನನ್ನನ್ನು ಶಾಲೆಗೆ ಕಳುಹಿಸುವಂತೆ ಅಪ್ಪನನ್ನು ಪ್ರೇರೇಪಿಸಿದವರು. ಶಿವಸುಬ್ರಹ್ಮಣ್ಯ ಅಯ್ಯರ್ ಮಕ್ಕಳನ್ನು ಬುದ್ಧಿವಂತರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂತಹವರು ಆದ ಉತ್ತಮ ಮನುಷ್ಯರನ್ನಾಗಿ ಮಾಡುವುದು ತಂದೆ ತಾಯಿಯರ ಆದ್ಯ ಕರ್ತವ್ಯ. ಅಧ್ಯಾಪಕರು ಕಲಿಕೆ ಮತ್ತು ಜ್ಞಾನದ ಬೆಳಕನ್ನು ಮಕ್ಕಳಿಗೆ ನೀಡುವ ಕಿಟಕಿಗಳು. ಹಾಗೆಯೇ ಮಕ್ಕಳಲ್ಲಿ ಕ್ರಿಯಾಶೀಲತೆ ಮಳೆಯುವಂತೆ ಮಾಡಲು ಆದರ್ಶ ವ್ಯಕ್ತಿಗಳು ತಾಯಿ, ತಂದೆ, ಶಿಕ್ಷಕರು ಸೇರಿ ಆದ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿಯಾಗುತ್ತದೆ. ಈ ಮೂವರೂ ಕೂಡ ಶ್ರದ್ಧೆಯಿಂದ ದುಡಿದಾಗ ಮಾತ್ರ ಭಾರತಕ್ಕೆ ಹೊಸ ತಾರುಣ್ಯ ಬರುತ್ತದೆ. ತಾರುಣ್ಯ ಅಂದರೆ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುತ್ತದೆ. ಮಾತಾಪಿತೃಗಳ ಹಿಂದೆ ಶಾಲೆ ಮತ್ತು ಶಿಕ್ಷಕರ ಹಿಂದೆ ಮನೆ ಇರುತ್ತದೆ. ಮಾತಾಪಿತೃಗಳ ಹಿಂದೆ ಶಾಲೆ ಇರುತ್ತದೆ, ಶಿಕ್ಷಕರ ಹಿಂದೆ ಮನೆ ಇರುತ್ತದೆ. ವಿದ್ಯಾಭ್ಯಾಸ ಹಾಗೂ ಶಿಕ್ಷಕ ವಿದ್ಯಾರ್ಥಿ ಸಂಬಂಧಗಳನ್ನು ವ್ಯಾಪಾರಿ ಮನೋಭಾವದಿಂದ ನೋಡಬಾರದು. ರಾಷ್ಟ್ರಾಭಿವೃದ್ಧಿಯೇ ಮುಖ್ಯ ಗುರಿಯಾಗಿರಬೇಕು. ಸರಿಯಾದ ಶಿಕ್ಷಣ ನಮ್ಮ ಯುವಕರಲ್ಲಿ ಆತ್ಮಗೌರವ ಮತ್ತು ಘನತೆಗಳನ್ನು ಪೋಷಿಸುತ್ತದೆ. ಆದ್ದರಿಂದ ಯಾವುದೇ ಕಾನೂನು ಒತ್ತಡದಿಂದ ಈ ಗುಣಗಳನ್ನು ಬೆಳೆಸಲಾರದು. ಅವುಗಳನ್ನು ನಾವೇ ಪೋಷಿಸಿಕೊಳ್ಳಬೇಕು ಎಂಬುದು ಕಲಾಂ ಅವರ ಮಾತು ಚಿನ್ನರಿಗೆ ಅರ್ಥವಾಗಿತ್ತು. ಮತ್ತೊಬ್ಬ ಹುಡುಗ ಪ್ರಶ್ನಿಸಿದ, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರಾಗಿರಬಹುದು? ದಯವಿಟ್ಟು ಹೇಳಿ ಕಲಾಂ ಎಂದು ಕೇಳಿದಾಗ ಕಲಾಂ ಹೇಳಿದರು, ನನಗನಿಸುತ್ತೆ ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವುದು ಪ್ರಶ್ನೆಗಳಿಂದ. ಇಂತಹ ಸೊಗಸಾದ ಉತ್ತರ. ನನಗನಿಸುತ್ತೆ ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವುದು ಪ್ರಶ್ನೆಗಳನ್ನು ಹಾಕುವುದರಿಂದ ಮಾತ್ರ. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು. ಕೊನೆ ಇಲ್ಲದಷ್ಟು ಪ್ರಶ್ನೆಗಳನ್ನು ಕೇಳುವವರು ಮಕ್ಕಳೇ ಎಂಬುದು ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಮಗುವೇ ಮೊದಲ ವಿಜ್ಞಾನಿ. ಮಕ್ಕಳಿಗೆ ಉತ್ತರ ಹಿಡಿಸಿತ್ತು. ಚಪ್ಪಾಳೆ ತಟ್ಟಿ ಸಮ್ಮತಿಯನ್ನು ಸೂಚಿಸಿದರು. ನೆರೆದಿದ್ದ ಶಿಕ್ಷಕರು ಮತ್ತು ತಾಯಿ ತಂದೆಯರು ಮುಗುಳ್ನಕ್ಕರು. ಇದಾಗಿದೆ ಅಬ್ದುಲ್ ಕಲಾಂ ಪಾಠದ ಸಾರಾಂಶ. ಇನ್ನು ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಹೇಗೆ ಎಂದರೆ, ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ಪ್ರಕಟವಾದಾಗ ಚೆನ್ನೈನಲ್ಲಿದ್ದವರು ಮುಖ್ಯಮಂತ್ರಿ ಜಯಲಲಿತಾ ಅಭಿನಂದಿಸಿದರು ಕಲಾಂಗೆ. ಕಲಾಂ ಅವರು ಹೇಳಿದರು, ಕನಸುಗಳು ಆಲೋಚನೆಗಳಾಗುತ್ತವೆ. ನಾವೇನ ಕನಸನ್ನು ಕಾಣ್ತೀವಿ ಅವು ನಮ್ಮ ಆಲೋಚನೆಗಳಾಗುತ್ತವೆ. ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮದವರು ಏರ್ಪಡಿಸಿದ್ದರು. ಆಧುನಿಕ ಎಲೆಕ್ಟ್ರಾನಿಕ್ ಮಾಧ್ಯಮದವರೆಲ್ಲ ಜಮಾಯಿಸಿದ ಸಂತೆ. ಎಲ್ಲರಿಗೂ ಪ್ರಶ್ನೆ ಕೇಳುವ ಆತುರ. ತಾವು ಸಂದರ್ಶಿಸುತ್ತಿರುವುದು ಒಬ್ಬ ರಾಜಕಾರಣಿಯನ್ನಲ್ಲವೆಂಬುದನ್ನು ಮಾಧ್ಯಮದವರು ಮರೆತಂತಿತ್ತು. ಕಲಾಂ ಮೇಷ್ಟ್ರು ಪರಿಸ್ಥಿತಿಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರು. ಎಲ್ಲರೂ ಗಮನವಿಟ್ಟು ಕೇಳಿ. ಇದುವರೆಗೂ ಏನಾಗಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ. ಈಗ ಆಗುತ್ತಿರುವುದು ಕೂಡ ಒಳ್ಳೆಯದಕ್ಕಾಗಿಯೇ ಮತ್ತು ಮುಂದೆ ಆಗಲಿರುವುದು ಕೂಡ ಒಳ್ಳೆಯದಕ್ಕಾಗಿಯೇ. ಅರ್ಥ ಆಯಿತೆ ಎಂದು ಅನೇಕ ಬಾರಿ ಶಾಲಾ ಮಕ್ಕಳನ್ನು ಕೇಳುವಂತೆ ಕೇಳಿದರು. ಶಿಷ್ಯ ಸಮೂಹ ಹೂಗುಟ್ಟಿತ್ತು. ಭಗವದ್ಗೀತೆಯ ಪ್ರಸಿದ್ಧ ಸಾಲುಗಳನ್ನು ಉದ್ಧರಿಸುತ್ತಾ ಜೀವನದ ಮೌಲ್ಯಗಳನ್ನು ಕ್ಲಾಸ್ ತೆಗೆದುಕೊಂಡರು. ಎಲ್ಲರೂ ಒಟ್ಟಿಗೆ ತಾವು ಹೇಳಿದ್ದನ್ನು ಹೇಳುವಂತೆ ಕೋರಿದರು. ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು. ವ್ಯಕ್ತಿಗಿಂತ ಎಂದು ವಾಕ್ಯ ಮುಗಿಸುವ ಮೊದಲೇ ಎಲ್ಲರೂ ಒಟ್ಟಿಗೆ ರಾಷ್ಟ್ರ ದೊಡ್ಡದು ಎಂದು ದನಿಯನ್ನು ಗೂಡಿಸಿದರು. ಡಿಜಿಟಲ್ ಲೈಬ್ರರಿ ಸ್ಥಾಪಿಸಿ ತಾಳೆ ಗರಿಗಳಲ್ಲಿ ಅಡಗಿ ಕುಳಿತ ಸುಲಭವಾಗಿ ಲಭ್ಯವಾಗದ ಅಪಾರ ಸಂಪತ್ತನ್ನು ನಮ್ಮ ಯುವಕರಿಗೆ ಒದಗಿಸುವ ಮಹದಾಸೆ ಅವರಿಗೆ. 70ರ ವಯಸ್ಸಿನಲ್ಲಿ ಈ ಆಸೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಶೋಧನೆಯಿಂದಾಗಿ ದೊರೆತ ಜ್ಞಾನವನ್ನು ರೋಗಗ್ರಸ್ತ ಬಡ ಜನರಿಗೆ ಸುಲಭವಾಗಿ ಎಟುಕುವಂತೆ ಮಾಡುವುದು ಹೇಗೆ ಎಂಬ ಚಿಂತೆ. ಅಣ್ಣಾಮಲೈ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದಾಗ ಕಲಾಂ ಅವರು ತಮ್ಮ ಕನಸುಗಳನ್ನು ಹೀಗೆ ಬಿಚ್ಚಿಟ್ಟಿದ್ದರು. ಆ ಕನಸುಗಳಲ್ಲಿ ಮೊದಲನೆಯದು ಯಶಸ್ಸಿನ ಮಂತ್ರ. ತಮ್ಮನ್ನು ಭೇಟಿಯಾದ ಮಕ್ಕಳು, ಮೀ ಪ್ರೆಸಿಡೆಂಟ್, ನಿಮ್ಮ ಯಶಸ್ಸಿನ ಗುಟ್ಟೇನು ಎಂದು ಕೇಳಿದರು. ಅಂದರೆ ಮಿಸ್ಟರ್ ಪ್ರೆಸಿಡೆಂಟ್ ಅವರಿಗೆ ನಿಮ್ಮ ಕನಸಿನ ಗುಟ್ಟೇನು ಎಂದು ಕೇಳಿದಾಗ ಕಲಾಂ ಮೇಷ್ಟ್ರು ಹೇಳಿದರು, ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಹೀಗಿದೆ: ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ. ಅವರ ಪ್ರಕಾರ ಯಶಸ್ಸಿನ ಮಂತ್ರ ಎಂದರೆ, ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಎಂದರೆ ಕುತೂಹಲ, ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳಬೇಕು ಎನ್ನುವಂತಹ ಕುತೂಹಲ, ತಿಳಿದುಕೊಂಡದ್ದನ್ನು ಆಲೋಚನೆ ಮಾಡುವಂತಹ ಶಕ್ತಿ, ಆಲೋಚನೆ ಮಾಡಿದ ನಂತರ ಜ್ಞಾನವನ್ನು ಕಷ್ಟಪಟ್ಟು ಸಂಪಾದನೆ ಮಾಡುವಂತಹ
ಹಾಗೂ ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ. ಜ್ಞಾನವನ್ನು ಪಡೆದ ನಂತರ ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವಂತಹದ್ದು ಛಲ. ಇದಾಗಿದೆ ಅವರ ಪ್ರಕಾರ ಯಶಸ್ಸಿನ ಮಂತ್ರ. ಅಧ್ಯಕ್ಷರಾದ ತರುವಾಯ ಲಕ್ಷಾಂತರ ಮಕ್ಕಳನ್ನು ಅಬ್ದುಲ್ ಕಲಾಂ ಭೇಟಿ ಮಾಡಿದ್ದಾರೆ. ಬಡವರಾಗಿರಲಿ ಅಥವಾ ಶ್ರೀಮಂತರಾಗಿರಲಿ ಎಲ್ಲ ಮಕ್ಕಳ ಕನಸು ಒಂದೇ. ಅವರೆಲ್ಲರೂ ಶಾಂತಿ, ಸಮೃದ್ಧಿ ಮತ್ತು ಸುಭದ್ರ ಭಾರತದಲ್ಲಿ ಬದುಕಬೇಕು ಎಂಬುದು. ಅಧ್ಯಕ್ಷರಾದ ತರುವಾಯ ಲಕ್ಷಾಂತರ ಮಕ್ಕಳನ್ನು ಅಬ್ದುಲ್ ಕಲಾಂ ಭೇಟಿ ಮಾಡಿದ್ದಾರೆ. ಬಡವರಾಗಿರಲಿ ಅಥವಾ ಶ್ರೀಮಂತರಾಗಿರಲಿ ಎಲ್ಲ ಮಕ್ಕಳ ಕನಸು ಕೂಡ ಒಂದೇ ಆಗಿರುತ್ತದೆ. ಶಾಂತಿ, ಸಮೃದ್ಧಿ ಮತ್ತು ಸುಭದ್ರ ಭಾರತದಲ್ಲಿ ಬದುಕಲು ಬಯಸುತ್ತಾರೆ. ಮಕ್ಕಳಿಗೆ ಅವರು ಯಾವಾಗಲೂ ಹೇಳುತ್ತಿದ್ದುದು ಒಂದೇ ಮಾತು: ಎಲ್ಲವನ್ನ ಪ್ರಶ್ನಿಸಿ. ಪ್ರಶ್ನೆಗಳಿಂದ ವಿಕಾಸಗೊಂಡದ್ದೇ ವಿಜ್ಞಾನ. ನಾವು ಮೊದಲು ಕ್ಷಿಪಣಿ ತಯಾರಿಸುತ್ತೇವೆ ಎಂದಾಗ ಅನೇಕರು ಅದು ಅಸಾಧ್ಯವಾದದ್ದು ಎಂದಿದ್ದರು. ನಾವು ಪಟ್ಟು ಹಿಡಿದು ಗುರಿ ಸಾಧಿಸಿದೆವು. ಅವರ ಮಾತಿನಲ್ಲಿದ್ದ ದೃಢತೆ, ಕಳಕಳಿಯಿಂದಾಗಿ ಅವು ಮಕ್ಕಳ ಮನಸ್ಸಿನಲ್ಲಿ ನಾಟುತ್ತಿದ್ದವು. ಹೀಗೆ ಅವರು ಯಶಸ್ಸಿನ ಸೂತ್ರ, ಯಶಸ್ಸಿನ ಮಂತ್ರವನ್ನು ತಿಳಿ ಹೇಳುತ್ತಾರೆ. ಇದಾಗಿದೆ ಗದ್ಯಪಾಠ. ಬದುಕನ್ನು ಪ್ರೀತಿಸಿದ ಸಂತ, ದ್ವಿತೀಯ PUC 6ನೇ ಗದ್ಯಪಾಠ. ರಚನೆ ಮಾಡಿರುವ ಲೇಖಕರು HR ರಾಮಕೃಷ್ಣರಾವ್. ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.